ఫస్ట్ ఆఫ్ ఆల్ థ్యాంక్ యూ అండి అందరికీ. ಕನ್ನಡ ಮಾತಾಡ್ತೀನಿ. ಏನೋ ಮಿಸ್ಟೇಕ್ಸ್ ಇದೆ ಅಂದರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಮೀಡಿಯಾ ಪೀಪಲ್ಗೆ అందరికీ ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಆಲ್ಸೋ. ಸರ್ ಗುಡ್ ಆಫ್ಟರ್ನೂನ್ ಆಯಿತು. ಹೌದಾ ಸರ್? ಸರಿ ಸರ್, ವಿಜುವಲ್ಸ್ ಎಲ್ಲ ನೋಡಿದಿರಿ, ಹೇಗಿದೆಯಾ ಸರ್? ಚೆನ್ನಾಗಿದೆಯಾ ಸರ್? ಓಕೆ ಅದೇ ಸರ್, ಅವ್ರಿಗೆ ಇಷ್ಟ ಆಯಿತು. ಇಟ್ಸ್ ಓಕೆ. ಸರ್ ಓಕೆ ಓಕೆ ಹೌದು. ಸೂಪರ್ ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದೇ ಆ್ಯಕ್ಚುಲಿ ಎಲ್ಲ ಲೈವ್ ಲೊಕೇಶನ್ ಸರ್, ತುಂಬ ಕಷ್ಟಪಟ್ಟೆ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಎವ್ರಿ ಡೇ ನಮಗೆ ಕಾಂಪ್ಲಿಕೇಶನ್ಸೇ. ಯಾಕಂದರೆ ಒಂದು ಸೀನು ಎಲ್ಲ ಒಂದು 6 or 7 ಸೀನ್ಸ್, 7 minutes 8 minutes ಸೀನ್ಸ್ ಇದೆ. ಬಟ್ ಅದೆಲ್ಲ 2 days 3 days ಮಾಡಿದ್ದೀವಿ. ಬಟ್ ಒಂದೊಂದು ದಿನ ಸನ್ಲೈಟ್ ಇರುತ್ತೆ, ಒಂದು ದಿನ ಸನ್ಲೈಟ್ ಇರಲ್ಲ. ಬಟ್ ಒಂದೊಂದು ಶಾರ್ಟ್ಗೆ ನಮ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. ಬಟ್ ರೋಡ್ ಮೇಲೆ ನಾವು ಏನೋ ಸ್ಕಿಮ್ಮರ್ ಹಾಕಿ ಕಟ್ ಮಾಡೋಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ವಿಮಲ್ ರಾಜು. ಬಟ್ ಇಬ್ಬರು ನಾವು ಡಿಸ್ಕಸ್ ಮಾಡಿದ್ವಿ ಸರ್. ಫಸ್ಟ್ ಎಲ್ಲ ರಿಕ್ಕಿ ಮಾಡಿ ಈ ಟೈಮ್ಗೆಲ್ಲ ಇಲ್ಲಿ ಸನ್ಲೈಟ್ ಇರುತ್ತಾ ಇಲ್ಲತ್ತಾ ಏನು ಮಾಡಿ ಎಲ್ಲ ರಿಕ್ಕಿ ಮಾಡಿ ಪ್ರಾಪರಾಗಿ ಮಾಡಿದ್ವಿ. ಅದಕ್ಕೆ ವಿಜುವಲ್ಸ್ ಇಷ್ಟು ಚೆನ್ನಾಗಿ ಬಂದಿದೆ. ಬಟ್ ನೀವೆಲ್ಲ ಸಪೋರ್ಟ್ ಮಾಡಿ ಸರ್. ಚಿಕ್ಕ ಸಿನಿಮಾ ಮಾಡಿದ್ವಿ, ಟ್ರೈ ಮಾಡಿದ್ವಿ. ನೀವೆಲ್ಲ ಸಪೋರ್ಟ್ ಮಾಡಿ ನಾವು ಬ್ಲೆಸ್ ಮಾಡಬೇಕಾಗಿದೆ ಸರ್. ಇಲ್ಲ ಸರ್, ನಾವು ತೆಲುಗಲ್ಲಿ ಮಾಡಿದ್ದೀವಿ. ಇಲ್ಲಿ ಒಂದು ಔಟ್ ಆಫ್ ಸಿಲೆಬಸ್ ಅಂತ ಪ್ರೀವಿಯಸ್ ಒಂದು ಸಿನಿಮಾ ಮಾಡಿದ್ದೀನಿ. 4 Walls ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅಚಿತ್ ಸರ್ದು. ದಿಸ್ ಈಸ್ 3rd ಮೂವಿ ಸರ್. ಸರ್ ಕ್ಲೋಸಪ್ ಶಾರ್ಟ್ಸ್ ಇಲ್ಲ ಕ್ಲೋಸಪ್ ಶಾರ್ಟ್ಸ್ಗೆಲ್ಲ ನಾವು ಅದೇ ಸರ್, ನಾವು ಟೈಮ್ ನೋಡಿಕೊಂಡು ಮಾಡಿದ್ವಿ ಸರ್. ಏನಕ್ಕೆ ಆರ್ಚ್ ಲೈಟ್ ಅಂದರೆ ಸಣ್ಣ ಚೆನ್ನಾಗಿರಲ್ಲ. ಬಟ್ ಅದಕ್ಕೆ ಚಿಕ್ಕದು ಒಂದು 4x4 ಸೈಜ್ ಒಂದು ಇದಿದೆ, ಅದೆಲ್ಲ ನಾವು ಪ್ಲಾನ್ ಮಾಡಿದ್ವಿ ಸರ್. ಎಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ಅದೆಲ್ಲ ಕಾಣಿಸ್ತಾ ಇದೆ ಫಿಲ್ಮ್ ಇದ ಮೇಲೆ. ಇಲ್ಲ, ಅದೇ ಮೊಬೈಲ್ ಎಲ್ಲ ಶೂಟ್ ಮಾಡಿದ್ದೀವಿ. ಮೊಬೈಲ್ಗೆ ಏನು ಪ್ರಾಬ್ಲಮ್ ಇದೆಲ್ಲ ಹೇಳ್ದಿರಲ್ಲ ಡೈರೆಕ್ಟರ್ ಮೊಬೈಲ್. ನಮಸ್ಕಾರ, ಐ ಆಮ್ ಅಶ್ವಿನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದುಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆ್ಯಕ್ಟಿಂಗ್ ಅನ್ನೋದು ಕಲ್ತಿಲ್ಲ. ಬಟ್ ಐ ಹ್ಯಾವ್ ಗಿವನ್ ಇಟ್ ಆಲ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು. ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೌ, ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನನಗೂ ಒಂದು ಹೆಮ್ಮೆಯ ವಿಷಯ. ಆಲ್ದೋ ಇನ್ ದ ಸಿನಿಮಾ ಐ ಆಮ್ ಟಾಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅಗೇನ್ಸ್ಟ್ ಕನ್ನಡ ಆರ್ ಆ್ಯಸ್ ದ ಕ್ಯಾರೆಕ್ಟರ್ ಸ್ಪೀಕ್ಸ್, ಬಟ್ ಇನ್ ರಿಯಲ್ ಲೈಫ್ ಐ ಆಮ್ ಟೋಟಲಿ ಆಪೋಸಿಟ್ ದಟ್. ಆ್ಯಂಡ್ ದ್ಯಾಟ್ ಇಸ್ ವೈ ಐ ಅಕ್ಸೆಪ್ಟೆಡ್ ಟು ಡೂ ದ ಫಿಲ್ಮ್, ಬಿಕಾಸ್ ಇದರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. ದ್ಯಾಟ್ಸ್ ಆಲ್ ಐ ವುಡ್ ಲೈಕ್ ಟು say as of now. ಎಸ್ ಸರ್, ಡೆಫಿನೆಟ್ಲಿ. ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಆ್ಯಂಡ್ ಇದು ಸಿನಿಮಾಗೆ ಬರೋ ಮುಂಚೆ ಐ ವಾಸ್ ಡೂಯಿಂಗ್ ಇಂಟೀರಿಯರ್ ಡಿಸೈನಿಂಗ್. ಎಸ್ ಸರ್. I think the character that I played, Monisha, it resonates with a lot of people. ಅಂದರೆ ನಾಟ್ ಓನ್ಲಿ ಮೀ, ಎಲ್ರಿಗೂ ಒಂದು ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂ ಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರಿಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಅ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. No, not like that, sir. No, I do not. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಬಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು. ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅದೇ ನನಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ಅವನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ. ಏನಾದರೂ ಒಂದು ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟ್ರು.
ಅದು ಆ ರಿಯಾಕ್ಷನ್ ಒಂಥರ ರಿಯಲ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಇಲ್ಲ, ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಇಲ್ಲಿ ಅದೇ ನನಗೆ ತುಂಬ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ನಂಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ದ ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬ ಇರೋದ್ರಿಂದ ತುಂಬ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟಾಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ಅಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದೆ. ದಿಸ್ ಇಸ್ ಅ ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮೀ ಅಂತ ಹೇಳ್ಬೋದು ಸರ್. ಎಲ್ಲ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಪೇಮೆಂಟ್ ಕೊಟ್ಟು ಕೆಲಸ ಮಾಡಿಸಿದ್ದಾರೆ ಸರ್. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸೌಂಡ್ ಮಿಕ್ಸಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀನಿ. ದೆನ್ ಐ ನೋ ಪ್ರೋಗ್ರಾಮಿಂಗ್ ಸರ್, ಅಂದರೆ ಮ್ಯೂಸಿಕ್ ನಾಲೆಜ್ ಸ್ವಲ್ಪ ಇದೆ. ಸೊ ಅದನ್ನ ಇಟ್ಕೊಂಡು ಪ್ರೋಗ್ರಾಮಿಂಗ್ ಅಂದರೆ ಸಾಫ್ಟ್ವೇರಲ್ಲಿ ವಿ ಕ್ಯಾನ್ ಪ್ರೋಗ್ರಾಮ್ ಫಾರ್ ದ BGM. ಬಟ್ ಸಾಂಗ್ಸ್ ನಮಗೆ ಹೆಲ್ಪ್ ಸಿಕ್ತು ಸರ್. ಗುಡ್ ಕನ್ನಡ ರೀಡರ್ ಆ್ಯಂಡ್ ರೈಟರ್ ಸರ್. ಹಿ ಹ್ಯಾಸ್ ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್. ಸೊ ಅದಿರೋದ್ರಿಂದ ಮಿಸ್ಟೇಕ್ಸ್ ಓಕೆ ಅಂತ ಲೈಕ್ ವಿ ಮೂವ್ ಫಾರ್ವರ್ಡ್. ನೆಕ್ಸ್ಟ್ ಒಂದು ಕನ್ನಡ ಪೋಸ್ಟ್ ಮಾಡಿಸಿ ಸರ್. ನೆಕ್ಸ್ಟ್ ಒಂದು ಕನ್ನಡ ಪೋಸ್ಟ್ ಇಡಿ ಎಂದೆ. ಸೊ ಡೆಫಿನೆಟ್ಲಿ ಸರ್. Yes. Thank you everyone. Thank you so much for coming.